ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ನೋಡ್ರಿ ಗೆಳೆಯರ ಜೋಗ್ ಜಂಕ್ಷನ್ಯಾಗ ಈಗ ಮಸ್ತ್ ಮನುಷ್ಯ ಬರೋ ಟೈಮ್ ಆಗಿದೆ ಮಸ್ತ್ ಮನುಷ್ಯ ಬರ್ಲಿಕ್ಕೆ ಹತ್ತಾರ ವಿನಾಯಕ್ ಬಾಳೆ ಸರ್ ಅಂತ ಹೇಳಿ ಮೈಕ್ರೋಚಿಪ್ ಅನ್ನೋ ಕಂಪ್ನಿ ಒಳಗೆ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಕಿ ಮಾಡ್ಕೋತ ಹಾಸ್ಯವನ್ನು ಹರಡೋದು ಇವ್ರ ಕೆಲಸ ಹವ್ಯಾಸನೂ ಹೌದು ನೋಡ್ರಿ ಇವರು ಹೊಸ ಜೋಕ್ಗಳನ್ನು ತಾಮ ಸೃಷ್ಟಿ ಮಾಡಿ ಪ್ರೆಸೆಂಟ್ ಮಾಡೋದ್ರಾಗ ನಿಸ್ಸೀಮರು ಹೀಗಾಗಿ ತಮ್ಮ ಗೆಳೆಯರ ನಡು ಭಾಳ ಫೇಮಸ್ ಇದ್ದಾರೆ ವಿನಾಯಕ್ ಬಾಳೆ ಸರ್ ಅವ್ರನ್ನ ನಿಮ್ಮ ಪರವಾಗಿ ನಾ ಕರಿತೀನಿ ಬರ್ರಿ ಬಾನೆ ವಿನಾಯಕ್ ಪ್ಲೀಸ್ ನಮಸ್ಕಾರ ವಿನಾಯಕ್ ಮಸ್ತ್ ಜೋಕ್ಗಳನ್ನು ನೀವು ಹೇಳಲಿಕ್ಕೆ ಬಂದಿರಿ ಮತ್ತು ನಮ್ಮ ಮಂದಿ ಕೇಳಲಿಕ್ಕೆ ತಯಾರಾಗಿ ಕೂತಾರ ಹೇಳ್ರಿ ನಾವು ಇವಾಗ ಕಾಲ ತುಂಬ ಮುಂದುವರೆದು ಬಿಟ್ಟಿದ್ದಾರೆ ಹೌದ್ರಿ ಕುತ್ಕೊಂಡಲ್ಲ ಎಲ್ಲ ಕೆಲಸ ಆಗ್ಬಿಡುತ್ತೆ ಮೊದಲಿನ ಕಾಲದಲ್ಲಿ ಜ್ಯೋತಿಷ್ಯ ಕೇಳ್ಬೇಕಂದ್ರೆ ಜ್ಯೋತಿಷ್ಯರ ಮನೆಗೆ ಹೋಗ್ಬೇಕು ಹೌದು ಈಗ ಹಂಗಿಲ್ಲ ನೀವು ಕುತ್ಕೊಂಡಲ್ಲೇ ಜ್ಯೋತಿಷ್ಯರು ಬಂದು ಹೇಳ್ತಾರೆ ಬೆಂಗಳೂರು ಪಾರ್ಕಲ್ಲಿ ನಾನು ಕುತ್ಕೊಂಡಿದ್ದೆ ಅವರು ಶಾಸ್ತ್ರ ಅಂತ ಹೇಳೋದು ಅಂತ ಹೇಳ್ತಾರೆ ಕಣಿ ಹೇಳೋದು ಅಂತ ಕುತ್ಕೊಂಡಿದ್ದೆ ಬಂದು ಶುರು ಮಾಡೋಗ್ಬಿಟ್ರು ಅವ್ರು ಹೆಂಗೆ ಹೇಳಿದ್ರು ನೋಡಿ ನನಗೆ ಇಲ್ಲ ಭಾತಮ್ಮೆ ನಿನ್ನ ಮುಖ ನೋಡಿ ಶಾಸ್ತ್ರ ಹೇಳಿತ್ತು ನಿನ್ನ ಪ್ಯಾಂಟಿನ ಕಿಸ್ಕಿಂದ 100 ರೂಪಾಯಿ ನಿನ್ನ ಶರ್ಟಿನ ಕಿಸ್ಕಿಂದ 50 ರೂಪಾಯಿ ತೆಗೆದು ನನ್ನ ಬಲ ಹಸ್ರಮಾಗಿ ಇಟ್ಬೇಡ ನಿನ್ನ ಮುಖ ಲಕ್ಷ್ಮಿ ಮುಖದಂಗೆ ಐತಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ರಾಜಲಕ್ಷ್ಮಿ ಆಶಾಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲ ನಿನ್ನ ಮುಖದಲ್ಲಿ ಐತಿ ನಿನ್ನ ಮುಖ ಒಟ್ಟಿನ ಲಕ್ಷ್ಮಿ ಮುಖದಂಗೆ ಐತಿ ಸಂಕೋಚ ಬೇಡ ನಿನ್ನ ಪ್ಯಾಂಟಿನ ಕಿಸ್ಕಿಂದ 100 ರೂಪಾಯಿ ನಿನ್ನ ಶರ್ಟಿನ ಕಿಸ್ಕಿಂದ 50 ರೂಪಾಯಿ ತೆಗೆದು ನನ್ನ ಬಲ ಹಸ್ರಮಾಗಿ ಇಟ್ಬೇಡ ಇಟ್ಟೆ 100 ರೂಪಾಯಿ 150 ರೂಪಾಯಿ ಇಟ್ಟೆ ಸಂಕೋಚ ಬೇಡ ನಿನ್ನ ಹೆಸರು ಹೇಳ ವಿನಾಯಕ್ ಅಂತ ಹೇಳಿದಿ ವಿನಾಯಕಾಗ ಮೇಷ ರಸಭ ಮಿಥುನ ಕಟಕ ಸಿಂಹ ಕನ್ಯಾ ಚುಲ ರಸಿಕ ಮಿಥುನ ಕಟಕ ಧ್ವನ್ಯ ಮೀನು ನಿನಗೆ ಸಿಂಹ ರಾಶಿ ಆಗತೈತಿ ಸಿಂಹ ರಾಶಿ ಅದನ್ನು ಕಾಡೊಳಗಿರ್ಬೇಕಾಗಿತ್ತು ಕಾಡೊಳಗಿರಬೇಕಾದ್ರೆ ಮನೆ ಒಳಗಡೆ ಇದ್ದಿದ್ದಿ ಮನೆ ಒಳಗಡೆ ಇರ್ಬೇಕಾದ್ರೆ ಹೊರಗಡೆ ಇರೋದಿಲ್ಲ ಹೊರಗಡೆ ಇರ್ಬೇಕಾದ್ರೆ ಮನೆ ಒಳಗಡೆ ಇರೋದಿಲ್ಲ ನಿಮ್ಮ ಮನೆ ಪಕ್ಕಕ್ಕೆ ಒಂದು ಮನೆ ಐತಿ ಆ ಮನೆ ಪಕ್ಕಕ್ಕೆ ನಿಮ್ಮ ಮನೆ ಐತಿ ಅರ್ಥ ಆಯ್ತಾ ಏನು ಅರ್ಥ ಆಗುತ್ತೆ ನಿನ್ನ ವಿದ್ಯಾಭ್ಯಾಸ ಬಗ್ಗೆ ಹೇಳ್ಬೇಕಂದ್ರೆ ನಿನ್ನ ವಿದ್ಯಾಭ್ಯಾಸ ನೀನೇ ಮಾಡ್ಬೇಕು ನಿನ್ನ ವಿದ್ಯಾಭ್ಯಾಸ ಬೇರೆ ಯಾರು ಮಾಡೋದಿಲ್ಲ ಅಂತ ಕರೆಕ್ಟ್ ಅದ 24 ವರ್ಷ ಆಗೋದ್ರೊಳಗೆ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಕೆಲಸ ಹುಡುಕಕ್ಕೆ ಶುರು ಮಾಡ್ತಿ ಆದ್ರೆ ಆ ವರ್ಷ ನೀನು ಕೆಲಸ ಮಾತ್ರ ಸಿಗುದಿಲ್ಲ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಹಳಿಯಾಳ ಮುಂಡಗೋಡು ಕುಮಟಾ ಹೊನ್ನೂರು ಭಟ್ಕಳ ಕುಂದಾಪುರ ಉಡುಪಿ ಮಂಗಳೂರು ಸಾಗರ ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ರಾಯಚೂರು ಗುಲ್ಬರ್ಗ ಬೆಂಗಳೂರು ತುಮಕೂರು ಟಿಪ್ಪೂರು ಅರಸೀಕೆರೆ ಮೈಸೂರು ಹುಡುಕಿ ನಿನ್ನ ಕೆಲಸ ಮಾತ್ರ ಸಿಗೋದಿಲ್ಲ 28 ವರ್ಷ ಆಗೋದ್ರೊಳಗೆ ನಿಮ್ಮನೆ ಬಾಗಿಲಿಗೆ ಒಂದು ಕೆಲಸ ಬಂದು ಬೀಳ್ತೈತಿ ಕೆಲಸ ಮಾಡಿ 2 ವರ್ಷದಾಗ 4 ಮದುವೆಯಾಗಿ 8 ಮಕ್ಕಳ ತಂದೆಯಾಗಿ ರಾಜಯೋಗದಾಗ ಮೆರೀತಿ ಅಂತ ಅರ್ಥ ಆಯ್ತಾ ಏನು ಅರ್ಥ ಆಗೈತಿ ನಗಬೇಡ ನಕ್ಕಿದ್ರ ನ ಅಂದ್ರೆ ರಾಕ್ಷಸ ಕಿ ಅಂದ್ರೆ ಕೀಚಕ ದ ಅಂದ್ರೆ ದಾರಿದ್ರ ರ ಅಂದ್ರೆ ರಾವಣ ಇವರೆಲ್ಲ ನೀನು ತಲೆ ಒಳಗೆ ಬಂದು ಕೂತು ತಲೆ ಕೆಡಿಸ್ತಾರ ಅದಕ್ಕೆ ನಗಕ್ಕೆ ಹೋಗಬೇಡ ಅಂದ ನನಗೆ ತಲೆ ಕೆಟ್ಟುವತ್ತಾದ್ರು ಮತ್ತೆ ಶುರು ಹಚ್ಕೊಂಡೋಗ್ಬಿಟ್ಟ ನೀನು ಮುಖ ನೋಡ್ರೆ ಗೊತ್ತಾಗತ್ತೈತಿ ಲವ್ ಬಗ್ಗೆ ಕೇಳ್ಬೇಕಂತ ಆಸೆ ಇಟ್ಕೊಂಡಿತಿ ಲವ್ ಬಗ್ಗೆ ಹೇಳ್ತೀನಿ ಕೇಳ ಈಗ ಯಾವ ಹುಡುಗಿ ಇಷ್ಟಪಡ್ತಿ ಆ ಹುಡುಗಿ ನಿಂಗೆ ಸಿಗುದಿಲ್ಲ ಯಾವ ಹುಡುಗಿ ನೀನು ಇಷ್ಟಪಡ್ತಿ ಆ ಹುಡುಗಿ ನಿಂಗೆ ಸಿಗುದಿಲ್ಲ ಯಾವ ಹುಡುಗಿ ನಿನ್ನ ಇಷ್ಟಪಡ್ತಾ ಆ ಹುಡುಗಿಗೂ ಸಿಗುದಿಲ್ಲ ಅದಕ್ಕೆ ನೀನು ಯಾರು ಲವ್ ಮಾಡಿ ಮದುವೆ ಆಗಕ್ಕೆ ಹೋಗಬೇಡ ಅರೇಂಜ್ ಮ್ಯಾರೇಜ್ ಆಗ ಅರೇಂಜ್ ಮ್ಯಾರೇಜ್ ಆದ್ರೆ ಅರೇಂಜ್ ಮ್ಯಾರೇಜ್ ಆಗಿ 2 ವರ್ಷದಾಗ ಒಂದು ಹುಡುಗಿ ಜೊತೆ ಲವ್ ಆಗಿ ಲವ್ಗೆ ಬಂದು ಕಾವಿಗೆ ನೋವು ಜಾಸ್ತಿ ನೀವು ಸಾವು ಬರೋ ಚಾನ್ಸ್ ಐತಿ ಅದಕ್ಕೆ ಯಾವ ಹುಡುಗಿ ಕಣ್ಣು ಎತ್ತ ನೋಡಿ ಹೋಗಬೇಡ ಆಯ್ತಪ್ಪ ನೋಡಲ್ಲ ಅಂದೆ ಶುರು ಮಾಡಿದ್ ಮತ್ತೆ ಬಿಟ್ಟಿಲ್ಲ ಅವ್ನು ಶುರು ಮಾಡ್ಕೊಂಡ್ಬಿಟ್ಟ ಇನ್ನು ಹಾಕು ಬಟ್ಟೆ ಬಗ್ಗೆ ಹೇಳ್ಬೇಕಂದ್ರೆ ಹಾಕು ಪ್ಯಾಂಟಿಗೆ ಒಂದು ಜಿಪ್ ಇರ್ತೈತಿ ಶರ್ಟಿಗೆ 3 ರಿಂದ 4 ಗುಂಡಿ ಇರ್ತೈತಿ ಪ್ಯಾಂಟ್ ಹಾಕು ಜಾಗದಲ್ಲಿ ಶರ್ಟ್ ಹಾಕಬೇಡ ಶರ್ಟ್ ಹಾಕು ಜಾಗದಲ್ಲಿ ಪ್ಯಾಂಟ್ ಹಾಕಬೇಡ ಎಡವಟ್ಟು ಆಗ್ಬಿಡ್ತೈತಿ ಅಂತ ಕೊನೆಯದಾಗ ಇನ್ನು ದೆಸಿ ಬಗ್ಗೆ ಹೇಳ್ಬೇಕಂದ್ರೆ ವಕ್ರ ಒಳಗೆ ಶುಕ್ರ ಹೋಗದೆ ಶುಕ್ರ ಒಳಗೆ ವಕ್ರ ಬಂದು ಗುರು ಒಳಗೆ ಶುಕ್ರ ಬಂದ್ರೆ ನಿಂಗೆ ಶುಕ್ರ ದೆಸಿ ಬಂದು ನಿನ್ನ ಕಾರ್ಯಕ್ರಮ ಕೇಳೋ ಯೋಗ ಎಲ್ಲ ಯೋಗ ಆ ಯೋಗ ಮಹಾಯೋಗ ಎಲ್ಲ ಪುಂಡರಿ ಯೋಗ ಎಲ್ಲ ಬಂದು ನನ್ನ ಕಾರ್ಯಕ್ರಮ ಕೇಳಿತಿ ಇನ್ನೇನಾದ್ರು ಪ್ರಶ್ನೆ ಕೇಳ್ಬೇಕಂದ್ರೆ ಪ್ಯಾಂಟನ್ನು ಕಿಸಿಗಿಂದ 150 ರೂಪಾಯಿ ತೆಗೆದ್ಬಿಟ್ಟೆ ನನಗೆ ಎಡ ಹಸ್ತಮಾಗಿ ಇಟ್ಬಿಡ ಅಂದ ಅವು ಬಲ ಹಸ್ತ ಎಡ ಹಸ್ತ ಪ್ರಶ್ನೆ ಏನು ಕೇಳೋದಿಲ್ಲ ಅನ್ನಂಗೆ ಆತ ಆ ಭಗವಂತ ನಿಂಗೆಲ್ಲ ಒಳ್ಳೇದು ಮಾಡ್ತಾನೆ ಈಗ ರಾವು ಕಾಲ ಶುರುವಾಗತೈತಿ ನಾನು ಹೇಳಿದ್ದು ಸುಳ್ಳೇನೋ ಸತ್ಯ ಆಗ್ಬಿಟ್ರೆ ಬರೋ ವರ್ಷ ಇದೆ ಜಾಗಕ್ಕೆ ಬಂದ್ಬಿಟ್ಟು 1000 ತೆಂಗಿನಕಾಯಿ ಮೇಲೆ ಒಂದು ಪಂಚೆ ಇಟ್ಬಿಟ್ಟು ನನ್ನ ಕೈಯಾಗ ಇಡ್ಸ್ಬಿಟ್ಟು ಹೋಗ್ಬಿಡ್ತಿ ಆ ರಾವು ಕಾಲ ಶುರುವಾಗ ಟೈಮ್ ಆಗತೈತಿ ಜಾಗ ಖಾಲಿ ಮಾಡಿ ಅಂತ ಹೇಳಿ ನಾನು ಕಳಿಸ್ಬಿಟ್ಟು ₹150 ಹಾಕೊಂಡು ಮನೆಗೆ ಹೋಗ್ಬಿಟ್ಟೆ ಸೊ ಥ್ಯಾಂಕ್ ಯು ವಿನಾಯಕ್ ಮಸ್ತ್ ಮಜಾ ಬಂತು ನೋಡ್ರಿ ಇಂಥ ಹೊಸ ಜೋಕ್ಗಳನ್ನು ಮತ್ತೆ ಸೃಷ್ಟಿ ಮಾಡಿಕೊಂಡು ನಮ್ಮಲ್ಲಿಗೆ ಬರ್ರಿ ಅಂತ ನಾನು ನಿಮ್ಗೆ ಆಹ್ವಾನ ಕೊಡ್ತೆ ಈ ಸರ್ತೆ ಬೀಳ್ಕೊಡ್ರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮಸ್ತ್ ಮನುಷ್ಯ ಬಂದು ಖರೇನ ಮಸ್ತ್ ಜೋಕ್ ಹೇಳಿದ್ರಿ ಇವತ್ತು ಇಂಥ ಮಸ್ತ್ ಮನುಷ್ಯರು ಬರ್ತಿರ್ತಾರೆ ರೀ ಜೋಗ್ ಜಂಕ್ಷನ್ನಾಗ ಮಾತ್ರ ಅದಕ್ಕೆ ನೀವು ತಪ್ಪದ ನೋಡ್ತೀರಿ ಪ್ರತಿದಿನ 8:15ಕ್ಕೆ ಥ್ಯಾಂಕ್ ಯು ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳ ಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 204 ಎಂಬಸಿ ಸ್ಕ್ವೇರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1